ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ KCT ಅಂಡ್ ನೀಟ್ ಸ್ಟೂಡೆಂಟ್, ಅದರಲ್ಲೂ ಕೂಡ ಇವತ್ತು ಎಸ್ಪೆಷಲಿ ಏನಪ್ಪಾ ಅಂದ್ರೆ KCT ಸ್ಟೂಡೆಂಟ್ ಏನಂತಂದ್ರೆ ಬಹಳಷ್ಟು ಈ ದಿನಕ್ಕೋಸ್ಕರನೇ ಕಾಯ್ತಾ ಇರ್ತಿದ್ರು, ಬಹಳ ದಿನಗಳಿಂದ ಕಾಯ್ತಾ ಇದ್ರು. ಸೊ ಕೊನೆಗೆ ಇವತ್ತು KCT ರಿಸಲ್ಟ್ ಬರ್ತಾ ಇದೆ. ನಿನ್ನೆ ಕೂಡ ಟ್ವಿಟರ್ ಖಾತೆಯಲ್ಲಿ ತಿಳಿಸಿದ ಹಾಗೆ ಇವತ್ತು ರಿಸಲ್ಟ್ ಬರ್ತಾ ಇದೆ. ಓಕೆ, ಕೆದವರೇ ಹೇಳಿದಾರ. ಸೊ ಏನು ವಿಚಾರಪ್ಪ ಅಂತಂದ್ರೆ ಒಂದು ಕ್ವಶನ್ಸ್ ಎಲ್ಲರೂ ಕೂಡ ತಲೆಯಲ್ಲಿರೋದು, ಹಿರಿಯೂರು ಸೆಂಟರ್ ಅಗ್ರಿಕಲ್ಚರ್ ಏನಿದೆ ಆ ಒಂದು ಎಕ್ಸಾಮ್ ನ ಕುರಿತು ಬಹಳಷ್ಟು ವಾದ ವಿವಾದಗಳು ಇದ್ರೂ ಕೂಡ ಇನ್ನು ಹಿರಿಯೂರು ಸೆಂಟರ್ ಅಗ್ರಿಕಲ್ಚರ್ ರಿಸಲ್ಟ್ ಬರದೆ, ಸೊ ಏನು ಕೂಡ ಕೀ ಆನ್ಸರ್ ಕೂಡ ಬಿಡದೆ, ಸೊ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿಲ್ಲ. ಅದು ಹೆಂಗೆ ಕೇಳಿದವರು ತಮ್ಮ KCT ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಒಂದು ಕೆಲವೊಂದಿಷ್ಟು ಹುಡುಗರು ಅದು ಕ್ವಶನ್ ಅಂದ್ರೆ ಕೆಲವೊಂದಿಷ್ಟು ಪಾಲಕರು ಕೂಡ ಏನ್ ಮಾಡ್ತಿದಾರೆ, ಕ್ವಶನ್ ಕೇಳ್ತಾ ಇದಾರೆ. ಸೊ ಇದು ಒಂದು ಪಕ್ಕ ಕೇಳೋಣ. ಇದರ ಬಿಟ್ಟು ಕೂಡ ಬೇರೆ ಮಾತಾಡೋದಂದ್ರೆ, ಸೊ ಕೇಳಿದವ್ರಿಗೆ ಡಿಲೇ ಆಗಿಬಿಟ್ಟಿದೆ. ಓಕೆ, ನಾವು ನೋಡಿ ಈಗ ಯಾವ ರೀತಿ ಹಿರಿಯೂರು ಸೆಂಟರ್ದು ಅವ್ರದ್ದು ಪ್ರಾಕ್ಟಿಕಲ್ ರಿಸಲ್ಟ್ ಬಿಟ್ಟು ಹಂಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರ. ಯಾಕಂದ್ರೆ ಇವತ್ತು ಕೂಡ ಏನಪ್ಪಾ ಅಂತಂದ್ರೆ ಹಿರಿಯೂರು ಸೆಂಟರ್ ಅಲ್ಲಿ ಇವತ್ತು ಕೂಡ ಗಲಾಟೆ ಆಗುವ ಚಾನ್ಸಸ್ ತುಂಬಾನೇ ಇದೆ. ಅಲ್ಲೂ ಕೂಡ ಗಲಭೆ ಆಗೇ ಆಗುತ್ತೆ ಇವತ್ತು. ಸೊ ಕ್ವಶನ್ ಏನಪ್ಪಾ ಅಂತಂದ್ರೆ, ಸೊ ಇವಾಗ ಎಲ್ಲಾನು ಕೂಡ ಗಲಭೆ ಆಗುತ್ತೆ, ಅದು ಬಿಡುತ್ತೆ ಅಂದ್ರೆ ಹಿರಿಯೂರು ಸೆಂಟರ್ ಪ್ರಾಕ್ಟಿಕಲ್ ಒಂದೇ ಬಿಟ್ಟು ಎಲ್ಲಾನು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರ. ಸೊ ಅದನ್ನೆಲ್ಲಾನು ಕೂಡ ಬಿಡೋಣ. KCT ರಿಸಲ್ಟ್ ಅಂತ ಬರ್ತಾ ಇದೆ. KCT ರಿಸಲ್ಟ್ ಟೈಮಿಂಗ್ ಯಾವಾಗ ಅಂತ ಕೇಳಬಹುದು ನೀವು. ನೋಡಿ, ನಿಮ್ದು 12 ಗಂಟೆಗೆ ಏನಾಗ್ತದ ಪತ್ರಿಕಾ ಗೋಷ್ಠಿ ಏನ್ ಮಾಡ್ತಾರ ಅಂತಂದ್ರೆ, ವೈದ್ಯಕೀಯ ಶಿಕ್ಷಣ ಸಚಿವರು ಏನ್ ಮಾಡ್ತಾರೆ, ಶರಣ್ ಪಾಟೀಲ್ ಅವರು ಅದನ್ನ ಅನೌನ್ಸ್ಮೆಂಟ್ ಮಾಡಿ 2 ಗಂಟೆಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದಾರೆ. ಸೊ ಸಮ್ ಟೈಮ್ 1 ಗಂಟೆ ಕೂಡ ಆಗ್ಬೋದು. ಲಿಂಕ್ ಮಾತ್ರ ಬಿಟ್ಟ ತಕ್ಷಣ ನಿಮ್ಗೆ ಅಂದ್ರೆ ಪ್ರೊವೈಡ್ ಮಾಡೇ ಮಾಡ್ತೀನಿ, ಆಯ್ತಾ. ಸೊ ಚೆಕ್ ಮಾಡ್ಕೊಳ್ಳುವಂತ ವಿಧಾನ ಸಿಂಪಲ್ ಆಗಿ ಹೇಳ್ಬಿಟ್ಟಿದ್ದೀನಿ. CET ನಂಬರ್, ಅಪ್ಲಿಕೇಶನ್ ನಂಬರ್ ಹಾಕ್ಬಿಟ್ಟು ಅಂಡ್ ನೇಮ್ ನಿಮ್ಗೆ ಸ್ಟಾರ್ಟಿಂಗ್ 4 ಲೆಟರ್ ಹಾಕಿಬಿಟ್ರೆ ನಿಮ್ಮ ರಿಸಲ್ಟ್ ಸಬ್ಮಿಟ್ ಕೊಟ್ಬಿಟ್ರೆ ಆಲ್ ದ ಬೆಸ್ಟ್ ಅಂತ ತೋರಿಸುತ್ತೆ. ನಿಮ್ಮ ರಿಸಲ್ಟ್ ಶೋ ಆಗಿಬಿಡ್ತದೆ, ನಿಮ್ಮ ಎಲ್ಲ ಒಂದು ರ್ಯಾಂಕ್ ಏನಾಗ್ತದೆ ಬಂದ್ಬಿಡ್ತದ. ಸೊ ನೆಕ್ಸ್ಟ್ ಬರ್ತಕ್ಕಂಥ ಪ್ರೊಸೆಸ್ ಪೋಸ್ಟ್ ಅನೌನ್ಸ್ಮೆಂಟ್ ಅಂತ ಕರಿತೀವಿ ನಾವು, ಪೋಸ್ಟ್ ಅನೌನ್ಸ್ಮೆಂಟ್ ಪ್ರೊಸೀಜರ್ ಅಂತ ಕರಿತೀವಿ ನಾವು KCT ರಿಸಲ್ಟ್ ಆದ ನಂತರ. ಸೊ ಈ ಸರ್ತಿ ಪ್ರೀ ರೌಂಡ್ ಅಂತ ಇದೆ, ಗೊತ್ತಿರುವ ಹಾಗೆ ನಿಮ್ಮ ಯಾವುದೇ ರೀತಿಯಾಗಿ ನೀಟ್ ಅಂಡ್ KCT ಕಂಬೈನ್ಡ್ ಇರಲ್ಲ ಫಸ್ಟ್ ಪ್ರೀ ರೌಂಡ್ ಅಲ್ಲಿ. ಓಕೆ, ಯಾಕೆಂತಂದ್ರೆ ಇನ್ನೂ ಕೂಡ ನೀಟ್ ಎಕ್ಸಾಮ್ ಬರ್ದಿಲ್ಲ, ಅದ್ರ ರಿಸಲ್ಟ್ ಬಂದಿಲ್ಲ, ಅಲ್ಲಿ ಡಿಲೇ ಆಗುತ್ತೆ. ಸೊ ಇವಾಗ ಏನಪ್ಪಾ ಅಂದ್ರೆ ಓನ್ಲಿ KCT ಸ್ಟೂಡೆಂಟ್ಗೆ ಅಷ್ಟೇ ರಿಸಲ್ಟ್ ಬಂದು ಅದ್ರದ್ದು ಪೋಸ್ಟ್ ಪ್ರೊಸೀಜರ್ ಏನಂತಂದ್ರೆ ನೆಕ್ಸ್ಟ್ ಬರೋದೇ ನಿಮ್ದು ಏನಂತಂದ್ರೆ ಸೀಟ್ ಮ್ಯಾಟ್ರಿಕ್ಸ್, ಪಿ ಸ್ಟ್ರಕ್ಚರ್ ಅಂಡ್ ವೆರಿಫಿಕೇಶನ್ ಸ್ಲಿಪ್ ಬಿಟ್ಟೇ ಬಿಡ್ತಾರೆ. ವೆರಿಫಿಕೇಶನ್ ಸ್ಲಿಪ್ ಬಂದಾದ ತಕ್ಷಣ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್, ಪಿ ಸ್ಟ್ರಕ್ಚರ್ ಎಲ್ಲಾನು ಕೂಡ ಬಿಡ್ತಾರೆ. ಅದಾದ ತಕ್ಷಣ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು, ಸಮ್ ಟೈಮ್ ನಿಮ್ಗೆ ಏನು ಕೂಡ ಅಪ್ಡೇಟ್ಗಳು ಮಿಸ್ ಆಗ್ಬೋದು, ಹಂಗಾಗಿ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ. ಸೊ ನಿಮ್ದು ಏನೇ ಇದ್ರು ಕೂಡ ರಿಸಲ್ಟ್ ಚೆಕ್ಔಟ್ ಮಾಡ್ಕೋದು. KU ವೆಬ್ಸೈಟ್ ಅಲ್ಲೂ ಕೂಡ ಬರ್ತದೆ. ಇಲ್ಲೇ ಕಾಣಿಸ್ತದೆ UGC 2026 ಪ್ರವೇಶ ಕ್ಲಿಕ್ ಮಾಡ್ಕೊಂತಾರಲ್ವಾ, ಇಲ್ಲೇ ಒಂದು ಲಿಂಕ್ ಬರ್ತದೆ. ಇಲ್ಲಪ್ಪ ಅಂತಂದ್ರೆ ಇದು ಗೊತ್ತಿರುವಾಗ ಇನ್ನೊಂದಿದೆ KResult.nic.in, ಇಲ್ಲೂ ಕೂಡ ಏನಂತ ಎರಡೂ ಕಡೆ ಏನ್ ಮಾಡ್ತಾರೆ, ಸೀಟ್ ರಿಸಲ್ಟ್ ಬಿಡ್ತಾರೆ ನಿಮ್ಗೆ. ಯಾಕಂದ್ರೆ 2 ಲಕ್ಷಕ್ಕಿಂತ ಸ್ಟೂಡೆಂಟ್ ಹೆಚ್ಚು ಸ್ಟೂಡೆಂಟ್, ಓಕೆ ಗೊತ್ತಿರುವಾಗ ಅಷ್ಟು ಸ್ಟೂಡೆಂಟ್ ಏನ್ ಮಾಡ್ತಾರೆ, ಹತ್ತತ್ರ 3 ಲಕ್ಷ ಸ್ಟೂಡೆಂಟ್ ಏನಂತಾರೆ KCT ರಿಸಲ್ಟ್ ಬರುತ್ತೆ. ಸೊ ಹಂಗಾಗಿ KResult.nic.in ಅದರಲ್ಲೂ ಕೂಡ ಅನೌನ್ಸ್ಮೆಂಟ್ ನಾವು ಮಾಡೇ ಲಿಂಕ್ ಮಾಡ್ತಾರ. ನಿಮ್ಗೆ ಬಂದ ತಕ್ಷಣ ತಿಳಿಸ್ತೀನಿ, ವರಿ ಮಾಡ್ಕೋಬೇಡಿ. ಸರಿ, ಏನೇ ಅಪ್ಡೇಟ್ಗಳು ಬಂದ್ರೆ ಕೂಡ ತಿಳಿಸ್ತೀನಿ. ಮಧ್ಯಾಹ್ನ 12 ಗಂಟೆ ಮೇಲೆ ರೆಡಿ ಇರಿ, ರಿಸಲ್ಟ್ ಬರುತ್ತೆ. ಹೇಳಕ್ಕಾಗಲ್ಲ, ಸಮ್ ಟೈಮ್ ನೋಡಿ ಪತ್ರಿಕೆಗೋಷ್ಠಿ 12 ಗಂಟೆಗೆ ಆಯ್ತಾ, 12ವರೆಗೆ ಪಂಪ್ ಬಿಡ್ತದೆ. ಸೊ ಹಂಗಾಗಿ 12 ಗಂಟೆ ಮೇಲೆ ಎನಿ ಟೈಮ್ ಬರ್ಬೋದು. ಸೊ ಏನೇ ರೀ ಅಪ್ಡೇಟ್ಗಳು ಹೇಳ್ತಾ ಇರ್ತೀನಿ ಅಂತ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ. ಥ್ಯಾಂಕ್ ಯು, ಬಾಯ್. ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ KCT ಅಂಡ್ ನೀಟ್ ಸ್ಟೂಡೆಂಟ್, ಅದರಲ್ಲೂ ಕೂಡ ಇವತ್ತು ಎಸ್ಪೆಷಲಿ ಏನಪ್ಪ ಅಂದ್ರೆ KCT ಸ್ಟೂಡೆಂಟ್ ಏನಂತಂದ್ರೆ ಬಹಳಷ್ಟು ಈ ದಿನಕ್ಕೋಸ್ಕರನೇ ಕಾಯ್ತಾ ಇರ್ತಿದ್ರು, ಬಹಳ ದಿನಗಳಿಂದ ಕಾಯ್ತಾ ಇದ್ರು. ಸೊ ಕೊನೆಗೆ ಇವತ್ತು KCT ರಿಸಲ್ಟ್ ಬರ್ತಾ ಇದೆ. ನಿನ್ನೆ ಕೂಡ ಟ್ವಿಟರ್ ಖಾತೆಯಲ್ಲಿ ತಿಳಿಸಿದ ಹಾಗೆ ಇವತ್ತು ರಿಸಲ್ಟ್ ಬರ್ತಾ ಇದೆ. ಓಕೆ, ಕೆದವರೇ ಹೇಳಿದಾರ. ಸೊ ಏನು ವಿಚಾರಪ್ಪ ಅಂತಂದ್ರೆ ಒಂದು ಕ್ವಶನ್ಸ್ ಎಲ್ಲರೂ ಕೂಡ ತಲೆಯಲ್ಲಿರೋದು, ಹಿರಿಯೂರು ಸೆಂಟರ್ ಅಗ್ರಿಕಲ್ಚರ್ ಏನಿದೆ ಆ ಒಂದು ಎಕ್ಸಾಮ್ನ ಕುರಿತು ಬಹಳಷ್ಟು ವಾದ ವಿವಾದಗಳು ಇದ್ದರೂ ಕೂಡ ಇನ್ನು ಹಿರಿಯೂರು ಸೆಂಟರ್ದು ಅಗ್ರಿಕಲ್ಚರ್ ರಿಸಲ್ಟ್ ಬರದೆ, ಸೊ ಏನು ಕೂಡ ಕೀ ಆನ್ಸರು ಕೂಡ ಬಿಡದೆ, ಸೊ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿಲ್ಲ. ಅದು ಹೆಂಗೆ ಕೇಳಿದವರು ತಮ್ಮ KCT ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಒಂದು ಕೆಲವೊಂದಿಷ್ಟು ಹುಡುಗರು ಅದು ಕ್ವಶನ್ ಅಂದ್ರೆ ಕೆಲವೊಂದಿಷ್ಟು ಪಾಲಕರು ಕೂಡ ಏನು ಮಾಡ್ತಿದ್ದಾರೆ, ಕ್ವಶನ್ನ ಕೇಳ್ತಾ ಇದ್ದಾರೆ. ಸೊ ಇದು ಒಂದು ಪಕ್ಕ ಕೇಳೋಣ. ಇದರ ಬಿಟ್ಟು ಕೂಡ ಬೇರೆ ಮಾತಾಡೋದಂದ್ರೆ, ಸೊ ಕೇಳಿದವ್ರಿಗೆ ಡಿಲೇ ಆಗಿಬಿಟ್ಟಿದೆ. ಓಕೆ, ನಾವು ನೋಡಿ ಈಗ ಯಾವ ರೀತಿ ಹಿರಿಯೂರು ಸೆಂಟರ್ದು ಅವ್ರದ್ದು ಪ್ರಾಕ್ಟಿಕಲ್ ರಿಸಲ್ಟ್ ಬಿಟ್ಟು ಹಂಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರ. ಯಾಕಂದರೆ ಇವತ್ತು ಕೂಡ ಏನಪ್ಪ ಅಂತಂದರೆ ಹಿರಿಯೂರು ಸೆಂಟ್ರಲ್ಲಿ ಇವತ್ತು ಕೂಡ ಗಲಾಟೆ ಆಗುವ ಚಾನ್ಸಸ್ ತುಂಬಾ ಇದೆ. ಅಲ್ಲೂ ಕೂಡ ಗಲಭೆ ಆಗೇ ಆಗುತ್ತೆ ಇವತ್ತು. ಸೊ ಕ್ವಶನ್ ಏನಪ್ಪ ಅಂತಂದರೆ, ಸೊ ಇವಾಗ ಎಲ್ಲನೂ ಕೂಡ ಗಲಭೆ ಆಗುತ್ತೆ, ಅದು ಬಿಡುತ್ತೆ ಅಂದರೆ ಹಿರಿಯೂರು ಸೆಂಟರ್ದು ಪ್ರಾಕ್ಟಿಕಲ್ ಒಂದೇ ಬಿಟ್ಟು ಎಲ್ಲನೂ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಅದನ್ನೆಲ್ಲನೂ ಕೂಡ ಬಿಡೋಣ. KCT ರಿಸಲ್ಟ್ ಅಂತ ಬರ್ತಾ ಇದೆ. KCT ರಿಸಲ್ಟ್ ಟೈಮಿಂಗ್ ಯಾವಾಗ ಅಂತ ಕೇಳ್ಬೋದು ನೀವು. ನೋಡಿ, ನಿಮ್ದು 12 ಗಂಟೆಗೆ ಏನಾಗ್ತದೆ ಪತ್ರಿಕಾ ಗೋಷ್ಠಿ ಏನು ಮಾಡ್ತಾರೆ ಅಂತಂದರೆ, ವೈದ್ಯಕೀಯ ಶಿಕ್ಷಣ ಸಚಿವರು ಏನು ಮಾಡ್ತಾರೆ, ಶರಣ್ ಪಾಟೀಲ್ ಅವರು ಅದನ್ನು ಅನೌನ್ಸ್ಮೆಂಟ್ ಮಾಡಿ 2 ಗಂಟೆಗೆ ಆನ್ಲೈನಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಸಮ್ ಟೈಮ್ 1 ಗಂಟೆ ಕೂಡ ಆಗ್ಬೋದು. ಲಿಂಕ್ ಮಾತ್ರ ಬಿಟ್ಟ ತಕ್ಷಣ ನಿಮಗೆ ಅಂದ್ರೆ ಪ್ರೊವೈಡ್ ಮಾಡೇ ಮಾಡ್ತೀನಿ, ಆಯಿತಾ. ಸೊ ಚೆಕ್ ಮಾಡ್ಕೊಳ್ಳುವಂಥ ವಿಧಾನ ಸಿಂಪಲ್ ಆಗಿ ಹೇಳ್ಬಿಟ್ಟಿದ್ದೀನಿ. CET ನಂಬರ್, ಅಪ್ಲಿಕೇಶನ್ ನಂಬರ್ ಹಾಕ್ಬಿಟ್ಟು ಆ್ಯಂಡ್ ನೇಮ್ ನಿಮ್ಗೆ ಸ್ಟಾರ್ಟಿಂಗ್ 4 ಲೆಟರ್ ಹಾಕಿಬಿಟ್ರೆ ನಿಮ್ಮ ರಿಸಲ್ಟ್ ಸಬ್ಮಿಟ್ ಕೊಟ್ಬಿಟ್ರೆ ಆಲ್ ದ ಬೆಸ್ಟ್ ಅಂತ ತೋರಿಸುತ್ತೆ. ನಿಮ್ಮ ರಿಸಲ್ಟ್ ಶೋ ಆಗಿಬಿಡ್ತದೆ, ನಿಮ್ಮ ಎಲ್ಲ ಒಂದು ರ್ಯಾಂಕ್ ಏನಾಗ್ತದೆ ಬಂದುಬಿಡ್ತದೆ. ಸೊ ನೆಕ್ಸ್ಟ್ ಬರ್ತಕ್ಕಂಥ ಪ್ರೊಸೆಸ್ ಪೋಸ್ಟ್ ಅನೌನ್ಸ್ಮೆಂಟ್ ಅಂತ ಕರಿತೀವಿ ನಾವು, ಪೋಸ್ಟ್ ಅನೌನ್ಸ್ಮೆಂಟ್ ಪ್ರೊಸೀಜರ್ ಅಂತ ಕರಿತೀವಿ ನಾವು KCT ರಿಸಲ್ಟ್ ಆದ ನಂತರ. ಸೊ ಈ ಸರ್ತಿ ಪ್ರೀ ರೌಂಡ್ ಅಂತ ಇದೆ, ಗೊತ್ತಿರುವ ಹಾಗೆ ನಿಮ್ಮ ಯಾವುದೇ ರೀತಿಯಾಗಿ ನೀಟ್ ಆ್ಯಂಡ್ KCT ಕಂಬೈನ್ಡ್ ಇರಲ್ಲ ಫಸ್ಟ್ ಪ್ರೀ ರೌಂಡಲ್ಲಿ. ಓಕೆ, ಯಾಕೆಂತಂದರೆ
ಇನ್ನೂ ಕೂಡ ನೀಟ್ ಎಕ್ಸಾಮ್ ಬರ್ದಿಲ್ಲ, ಅದು ರಿಸಲ್ಟ್ ಬಂದಿಲ್ಲ, ಅಲ್ಲಿ ಡಿಲೇ ಆಗುತ್ತೆ. ಸೊ ಇವಾಗ ಏನಪ್ಪ ಅಂದರೆ ಓನ್ಲಿ KCET ಸ್ಟೂಡೆಂಟ್ಗೆ ಅಷ್ಟೇ ರಿಸಲ್ಟ್ ಬಂದು ಅದ್ರದ್ದು ಪೋಸ್ಟ್ ಪ್ರೊಸೀಜರ್ ಏನಂತಂದರೆ ನೆಕ್ಸ್ಟ್ ಬರೋದೇ ನಿಮ್ದು ಏನಂತಂದರೆ ಸೀಟ್ ಮ್ಯಾಟ್ರಿಕ್ಸು, ಪಿ ಸ್ಟ್ರಕ್ಚರು ಆ್ಯಂಡ್ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟೇ ಬಿಡ್ತಾರೆ. ವೆರಿಫಿಕೇಷನ್ ಸ್ಲಿಪ್ ಬಂದಾದ ತಕ್ಷಣ ನಿಮಗೆ ಸೀಟ್ ಮ್ಯಾಟ್ರಿಕ್ಸು, ಪಿ ಸ್ಟ್ರಕ್ಚರು ಎಲ್ಲನೂ ಕೂಡ ಬಿಡ್ತಾರೆ. ಅದಾದ ತಕ್ಷಣ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು, ಸಮ್ ಟೈಮ್ ನಿಮ್ಗೆ ಏನು ಕೂಡ ಅಪ್ಡೇಟ್ಗಳು ಮಿಸ್ ಆಗ್ಬೋದು, ಹಂಗಾಗಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ. ಸೊ ನಿಮ್ದು ಏನೇ ಇದ್ರೂ ಕೂಡ ರಿಸಲ್ಟ್ ಚೆಕ್ಔಟ್ ಮಾಡ್ಬೋದು. KU ವೆಬ್ಸೈಟಲ್ಲೂ ಕೂಡ ಬರ್ತದೆ. ಇಲ್ಲೇ ಕಾಣಿಸ್ತದೆ UGC 2026 ಪ್ರವೇಶ ಕ್ಲಿಕ್ ಮಾಡ್ಕೊಂತಾರಲ್ವ, ಇಲ್ಲೇ ಒಂದು ಲಿಂಕ್ ಬರ್ತದೆ. ಇಲ್ಲಪ್ಪ ಅಂತಂದರೆ ಇದು ಗೊತ್ತಿರುವಾಗ ಇನ್ನೊಂದಿದೆ KResult.nic.in, ಇಲ್ಲೂ ಕೂಡ ಏನಂತ ಎರಡೂ ಕಡೆ ಏನು ಮಾಡ್ತಾರೆ ಸೀಟ್ ರಿಸಲ್ಟ್ ಬಿಡ್ತಾರೆ ನಿಮಗೆ. ಯಾಕಂದರೆ 2 ಲಕ್ಷಕ್ಕಿಂತ ಸ್ಟೂಡೆಂಟ್ ಹೆಚ್ಚು ಸ್ಟೂಡೆಂಟ್ ಓಕೆ ಗೊತ್ತಿರುವಾಗ ಅಷ್ಟು ಸ್ಟೂಡೆಂಟ್ ಏನು ಮಾಡ್ತಾರೆ, ಹತ್ತತ್ರ 3 ಲಕ್ಷ ಸ್ಟೂಡೆಂಟ್ ಏನಂತಾರೆ KCET ರಿಸಲ್ಟ್ ಬರುತ್ತೆ. ಸೊ ಹಂಗಾಗಿ KResult.nic. ಅದರಲ್ಲೂ ಕೂಡ ಅನೌನ್ಸ್ಮೆಂಟ್ ನಾವು ಮಾಡೇ ಲಿಂಕ್ ಮಾಡ್ತಾರೆ. ನಿಮಗೆ ಬಂದ ತಕ್ಷಣ ತಿಳಿಸ್ತೀನಿ, ವರಿ ಮಾಡ್ಕೊಬೇಡಿ. ಸರಿ, ಏನೇ ಅಪ್ಡೇಟ್ಗಳು ಬಂದರೆ ಕೂಡ ತಿಳಿಸ್ತೀನಿ. ಮಧ್ಯಾಹ್ನ 12 ಗಂಟೆ ಮೇಲೆ ರೆಡಿ ಇರಿ, ರಿಸಲ್ಟ್ ಬರುತ್ತೆ. ಹೇಳೋಕ್ಕಾಗಲ್ಲ, ಸಮ್ ಟೈಮ್ ನೋಡಿ ಪತ್ರಿಕೆಗೋಷ್ಠಿ 12 ಗಂಟೆಗೆ ಆಯಿತಾ, 12ವರೆಗೆ ಪಂಪ್ ಬಿಡ್ತದೆ. ಸೊ ಹಂಗಾಗಿ 12 ಗಂಟೆ ಮೇಲೆ ಎನಿ ಟೈಮ್ ಬರ್ಬೋದು. ಸೊ ಏನೇ ರೀ ಅಪ್ಡೇಟ್ಗಳು ಹೇಳ್ತಾ ಇರ್ತೀನಿ ಅಂತ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ. ಥ್ಯಾಂಕ್ ಯು, ಬಾಯ್.